ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ವಾಪಸ್ ದೇಶಕ್ಕೆ ಬರೋದು ಯಾವಾಗ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ ಕಳೆದ 29 ದಿನಗಳಿಂದಲೂ ಕೂಡ ಕಾಡ್ತಾನೆ ಇದೆ. 29 ದಿನ ಆಯಿತು. ಕಳೆದ 26 ಎಲೆಕ್ಷನ್ ಮುಗಿಸಿ 27ನೇ ತಾರೀಕು ಹೊರಟಿದ್ದು. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಿಲ್ಲ. ದೇಶ ಬಿಟ್ಟು ತಿಂಗಳಾಗ್ತಾ ಬಂದ್ರು ಪ್ರಜ್ವಲ್ನ ಸುಳಿವಿಲ್ಲ. ಈವರೆಗೂ ರಿಟರ್ನ್ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿಲ್ಲ. ತಾನಿರೋ ದೇಶದಿಂದ ಪ್ರಜ್ವಲ್ ಕದಲಿದಂತೆ ಕಾಣ್ತಾ ಇಲ್ಲ. ಅಲ್ಲಿದ್ದಾರೋ ಬೇರೆ ಕಡೆ ಹೋದ್ರೋ ಯಾವ ಮಾಹಿತಿ ಕೂಡ ಇಲ್ಲ. HDK ಮತ್ತು HDD ಅವರ ಪತ್ರಿಕಾ ಪ್ರಕಟಣೆಯ ಆದೇಶವನ್ನ ಕೂಡ ಪ್ರಜ್ವಲ್ ಕ್ಯಾರ್ ತೆಗೆದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಕಳೆದ ತಿಂಗಳ 27ನೇ ತಾರೀಕಿನಿಂದ ಭೂಗತ ವಾಸವನ್ನೇ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಬರ್ತಾರಾ ಅನ್ನೋದು ಪ್ರಶ್ನೆ, ಅಥವಾ ಬಲವಂತವಾಗಿ ಎಳ್ಕೊಂಡು ಬರಲೇಬೇಕಾ, ಬೇರೆ ಆಯ್ಕೆಗಳೇ ಇಲ್ವಾ ಅನ್ನೋದು ಕೂಡ ಈಗ ನಿರೀಕ್ಷೆನ ನಾವು ಇದೊಂದು ವಿಚಾರದಲ್ಲಿ ಇಟ್ಕೊಳ್ಬಹುದು. ನಮಗೆ ನಾವೇ ಸುಮ್ಮನೆ ಡೆಡ್ ಲೈನ್ ಹಾಕೋತಾ ಇದೀವಿ. ಇವತ್ತು 25ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ, ಇದು ಮುಗಿದ ತಕ್ಷಣ ನಾಳೆ ಬರ್ಬೋದು ಅಂತ ಕೆಲವರು, ಒಂದನೇ ಹಂತದ ಅಂದ್ರೆ ಕೊನೆ ಹಂತದ ಮತದಾನ 1ನೇ ತಾರೀಕು ಮುಗಿದ ಮೇಲೆ ಬರ್ಬೋದು ಅಂತ, ಅಥವಾ ಕೌಂಟಿಂಗ್ ಆದಮೇಲೆ ಬರ್ಬೋದು ಅಂತ, ಹೀಗೆಲ್ಲ ನಮಗೆ ನಾವು ಅನ್ಕೋತಾ ಇದ್ದೀವಿ. ಕಳೆದ 28 ದಿವಸದಿಂದ 27 ದಿವಸದಿಂದ ನಾವು ಕಾಯ್ತಿದ್ವಿ ಹೊರತು ಆತ ಮಾತ್ರ ಯಾವುದಕ್ಕೂ ಕೂಡ ಕೇರ್ ಮಾಡದಂತೆ ಕಂಡು ಬರ್ತಾ ಇಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ SIT ಅವ್ರಿಗಿರ್ತಕ್ಕಂಥ ದೊಡ್ಡ ಚಾಲೆಂಜು, ಆತ ಎಲ್ಲಿದ್ದಾನೆ ಇಷ್ಟನ್ನೂ ಕೂಡ ಕಳೆದ 27 ದಿವಸದಿಂದ ಪತ್ತೆ ಹಚ್ಚಕ್ಕಾಗಿಲ್ಲ. ಪತ್ತೆ ಹಚ್ಚಿಲ್ವೋ ಅಥವಾ ಅವ್ರ ಮಾಹಿತಿಯನ್ನು ಹೊರಗಡೆ ಬಿಟ್ಕೊಡ್ತಿಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಆತನನ್ನು ದೇಶಕ್ಕೆ ಕರೆಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ಹೇಗಾಗ್ತಾ ಇದೆ? ಅರವಿಂದ್, ಅತ್ಯಾಚಾರಿ ಆರೋಪಿಯಾಗಿರುವಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಾಪತ್ತೆಯಾಗಿ 1 ತಿಂಗಳಾಗ್ತಾ ಬರ್ತಾ ಇದೆ. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಮಾಹಿತಿ, ಒಂದು ಸಣ್ಣ ಸುಳಿವು ಅವರು ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು ಭಾಳ ಆಶ್ಚರ್ಯಕರವಾಗಿ ವಿಚಾರವಾಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಅವರು ಎಲ್ಲಿದ್ದಾರೆ ಅನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗಾಗಲೇ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಲಿಕ್ಕೆ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ. ಹಾಗಾಗಿ ಈಗಾಗಲೇ ಅವರು ಇರುವಂಥ ದೇಶದಿಂದ ಮಾಹಿತಿ ಕೇಳಲು ಈಗಾಗಲೇ MEA ಅವರಿಗೆ ಪತ್ರವನ್ನು ಕೂಡ ಬರೆದು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಆದರೂ ಕೂಡ ಅವರ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲ. ಅವರು ಹೋಗಿರುವಂಥ ದೇಶದಲ್ಲಿ ಇದ್ದಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮತ್ತು ಯಾವಾಗ ಅವರು ಭಾರತಕ್ಕೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಿಲ್ಲ. ಈಗಾಗಲೇ ಅವರು ರಿಟರ್ನ್ ಆಗ್ತಾರೋ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗಬೇಕು ಅಂದರೆ ಟಿಕೆಟ್ ಬುಕ್ ಮಾಡ್ಕೊಳ್ತಿದ್ರು, ಅದು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಸಾಮಾನ್ಯವಾಗಿ ಯಾವಾಗ ಬರ್ತಾರೆ, ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇನ್ನೂವರೆಗೂ ಕೂಡ ಲಭ್ಯವಾಗಿಲ್ಲ. ಅದರ ಜೊತೆಗೆ ಈಗಾಗಲೇ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ ಇಬ್ಬರೂ ಕೂಡ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥ ತಪ್ಪನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು SIT ಅಧಿಕಾರಿಗಳ ಮುಂದೆ ಬಂದು ತನಿಖೆಗೆ ಹಾಜರಾಗಿ ಅನ್ನುವಂಥ ಅವರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದರು. ಅದಕ್ಕೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಅದೆಲ್ಲವನ್ನು ನೋಡಿದರೆ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬರ್ತಾರಾ ಇಲ್ಲ ಅನ್ನುವಂಥದ್ದೇ ಸದ್ಯ ಕುತೂಹಲಕಾರಿಯಾಗಿರುವಂಥ ವಿಚಾರ ಆಗಿದೆ. ಐರೋಪ್ಯ ಒಕ್ಕೂಟದಲ್ಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಓಡಾಡೋದಕ್ಕೆ ಇನ್ನೊಂದು ಪರ್ಟಿಕ್ಯುಲರ್ ಯುರೋಪ್ದೇ ಪಾಸ್ಪೋರ್ಟ್ ಇದೆ. ಸೊ ಅದನ್ನು ಉಪಯೋಗಿಸ್ತಾ ಇದ್ದಾನ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ.